ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಕುಕ್ವೇರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನಾನು ನೆನ್ನೆ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಯಾವ ರೀತಿ ಇದೆ ಅಂತ. ಸೊ ನಾನು ಏನಕ್ಕೆ ಅದು ಸೌಂಡ್ ಆ್ಯಡ್ ಮಾಡಿದೆ ಅಂತ ಅಂದರೆ, ಆ್ಯಕ್ಚುಯಲ್ ವಿಡಿಯೋ ಆ ಥರನೇ ಇರೋದು ಫ್ರೆಂಡ್ಸ್, ಸ್ವಲ್ಪ ಸೌಂಡ್ ಇರೋದ್ರಲ್ಲೇ ಇರೋದು. ಸೊ ಅದನ್ನೆಲ್ಲ ಮ್ಯೂಟ್ ಮಾಡಿ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಸೊ ನಾನಿಲ್ಲಿ ಪಲಾವ್ ಮಾಡ್ತಾ ಇದ್ದೀನಿ, ರೆಸಿಪಿ ಏನು ತೋರಿಸ್ತಾ ಇಲ್ಲ, ಜಸ್ಟ್ ಪಲಾವ್ ಮಾಡಿದ್ರೂ ಕೂಡ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಹಾಗೆಯೇ ಇದು ಒಂದು ಇದರಲ್ಲಿ ಬಿರಿಯಾನಿ ಮಾಡ್ತಾ ಇದ್ದೀನಿ, ಬಿರಿಯಾನಿ ಪಾಟಲ್ಲಿ ಏನಾದ್ರು ಮಾಡ್ತಾ ಇದ್ದೀವಿ ನಾವು, ಅಂದರೆ ಓಪನ್ ಪ್ಯಾನಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಪಕ್ಕದಲ್ಲಿ ಒಂದು ಸ್ವಲ್ಪ ಬಿಸಿನೀರನ್ನ ಇಟ್ಕೊಳೋದು ಒಳ್ಳೆಯದಿರುತ್ತೆ. ಯಾಕಂದರೆ ಇಮಿಡಿಯೇಟಾಗಿ ಬೇಗ ಕುದಿಯುತ್ತೆ ಅನ್ನೋ ಕಾರಣಕ್ಕೆ. ಸೊ ನಾನು ಕೂಡ ಇಟ್ಕೊಂಡಿದ್ದೆ, 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಅಷ್ಟು ನೀರು ಇಟ್ಕೊಂಡಿದ್ದೆ. ಈಗ ಉಪ್ಪು ಹಾಕ್ಬಿಟ್ಟು ಕುದಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಕುದಿ ಬಂದಾಗ ಇದು ಏನು ಅಕ್ಕಿ ಹಾಕಬೇಕು. ಸೊ ಆ ರೀತಿಯೇ ಪ್ರೊಸೀಜರ್ ನಿಮಗೆಲ್ಲ ಗೊತ್ತಿರುತ್ತೆ ಅಂತ ಅನಿಸುತ್ತೆ, ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದನ್ನ. ಸೊ ಅದೆಲ್ಲನೂ ಮಾಡ್ತಾ ಇದ್ದೀನಿ. ಹಾಗೆ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಮನೆಯವರು ವಿಡಿಯೋ ಅಂದರೆ ರಣಧೀರ ಫಿಲಿಮ್ ನೋಡ್ತಾಯಿದ್ರು. ಸೊ ಫಿಲಿಮ್ ನೋಡ್ತಿರೋದ್ರಿಂದ ಮ್ಯೂಸಿಕೆಲ್ಲ ಆ್ಯಡಪ್ ಆಗುತ್ತೆ, ಆ ಟೈಮಲ್ಲಿ ಕಾಪಿರೈಟ್ ಇಶ್ಯೂ ಆಗುತ್ತೆ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ಹಾಗೆಯೇ ಪಲಾವಲ್ಲಿ ಸುಮಾರು ಥರ ಪಲಾವ್ ಮಾಡ್ಬೋದು, ನಾನು ಯಾವಾಗವಾಗ ಚೇಂಜ್ ಮಾಡ್ತಾನೆ ಇರ್ತೀನಿ. ಸೊ ನಾನು ನಿಮಗೆ ಏನಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಅಂತ ಅಂದರೆ, ಏನೇ ಥರ ಪಲಾವು ಅಥವಾ ಬೇರೆ ಏನೇ ಮಾಡಲಿ ಈ ಕುಕ್ವೇರಲ್ಲಿ ಅಂದರೆ ಇದು ಬಿರಿಯಾನಿ ಪಾಟಲ್ಲಿ ಯಾವುದೂ ಕೂಡ ಸೀದೋಗಲ್ಲ ಅನ್ನೋದು ಕೂಡ ಲಾಸ್ಟಿಗೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಇವಾಗ ನೋಡಿ, ಈ ಥರ ಮಧ್ಯದಲ್ಲಿ 2 ಟೈಮ್ಸ್ ಏನೋ ನಾನು ಈ ರೀತಿ ಕೈ ಆಡಿಸಿದಷ್ಟೇ ನೋಡಿ, ಈ ಸ್ವಲ್ಪ ನೀರು ಇರಬೇಕಾದ್ರೆ ಒಂದು ಸತಿ ಮಿಕ್ಸಪ್ ಮಾಡಿ, ಅದಾದಮೇಲೆ ಒಂದು ಸ್ವಲ್ಪ ಇನ್ನೊಂಚೂರು ಗಟ್ಟಿಯಾಗೋದು, ಒಂದು 5 ಮಿನಿಟ್ಸ್ ಬಿಟ್ಕೊಂಡು ಇನ್ನೊಂದು ಸತಿ ಮಿಕ್ಸ್ ಮಾಡಿದ್ರೆ ಆಯಿತು. ಇದೆಲ್ಲ ಕೂಡ ಟೋಟಲ್ ಪ್ರೊಸೀಜರ್ ಬಂದು ನಾನು ಹೈ ಫ್ಲೇಮಲ್ಲೇ ಮಾಡಿರೋದು. ನಾನು ಯಾವ ರೀತಿ ಕುಕ್ಕರಲ್ಲಿ ಮಾಡ್ತೀನಿ ಅದೇ ರೀತಿಯೇ ಮಾಡಿರೋದು. ನೋಡಿ, ಇದಾದಮೇಲೆ ಈ ಥರ ಬಂದಿರುತ್ತಲ್ವ, ಈ ಥರ ಬಂದಾಗೂ ಕೂಡ ನಾನು ಅಷ್ಟೇನೆ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿರೋದು. ಲಾಸ್ಟ್ 5 ಮಿನಿಟ್ಸು ಹರಳ್ಕೊಳೋಕ್ಕೆ ಅಂತ ಆ ಟೈಮಲ್ಲಿ ಮಾತ್ರ ನಾನು ಬಿಟ್ಟಿದ್ದು ಫ್ರೆಂಡ್ಸ್. ಸ್ವಲ್ಪ ಲೋ ಫ್ಲೇಮಲ್ಲಿ, ಸ್ಲೋ ಆಗಿರೋ ಫ್ಲೇಮಲ್ಲಿ ಬಿಟ್ಟಿದ್ದು ಹರಡ್ಕೊಳೋಕ್ಕೆ ಅಂತ. ಯಾಕಂದರೆ ಗಟ್ಟಿ ಇರುತ್ತಲ್ಲ ಅಕ್ಕಿ, ಅದೆಲ್ಲ ಸ್ವಲ್ಪ ಮೆದುವಾಗೋದಕ್ಕೆ ಅಂತ. ಉಡುಡಿಯಾಗೂ ಕೂಡ ಆಗಿತ್ತು, ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಕ್ವಾಲಿಟಿ ಅಂತೂ ಸೂಪರಾಗಿದೆ. ಯಾರ್ಯಾರು ಡೇಸಿ ಡೈನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫಾಲೋ ಮಾಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಬೆಸ್ಟ್ ಅನಿಸುತ್ತೆ. ನೀವು ಹೋಗಿ ತೊಗೊಳ್ಳೇಬೇಕಾಗಿರೋ ಅಂಥ ಕುಕ್ವೇರ್ ಆಗಿರುತ್ತೆ ಫ್ರೆಂಡ್ಸ್. ನಾನು ಹೇಳ್ತಿರೋದು ಅತಿಶಯೋಕ್ತಿ ಅಂತೂ ಅಲ್ಲ, ಯಾಕಂದರೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೆ ನಾನು ನಿಮಗೆ ಹೇಳ್ತಾ ಹೋಗಿದ್ದೀನಿ. ಹಾಗೆಯೇ 4ರಿಂದ 4.5 ಗ್ಲಾಸ್ ಕೂಡ ಹಾಕೋಬೋದು ನೀವು ನೀರನ್ನ. ಇನ್ನು ಸ್ವಲ್ಪ ಮೆದುವಾಗಬೇಕು ಅಂದರೆ ಈ ಥರ ಕಾಳು ಥರನೇ ಇರಲಿ ಅಂತಂದರೆ ಇಷ್ಟೇ ಸಾಕು. ಅಂದರೆ 1:2 ರೇಷಿಯೋದಲ್ಲಿ ನೀವು ಅಕ್ಕಿನ ತೊಗೋಬೋದು. ಆ್ಯಕ್ಚುಯಲ್ ಬಂದು ಇದು 6 ಲೀಟರ್ಸ್ ಬಿರಿಯಾನಿ ಪಾಟ್ ಆಗಿರೋದ್ರಿಂದ ನಾನು 2 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೆ. ಅರ್ಧ ಗ್ಲಾಸ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಹಾಗೆಯೇ ಅವರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯಾರಾದರೂ ಬೇಕು ಅಂದರೆ ಹೋಗಿ ಫಾಲೋ ಮಾಡಿ ನೀವು ಕೂಡ ಬೈ ಮಾಡ್ಬೋದು. ಈಗ ಸರ್ವ್ ಮಾಡ್ಕೋಬೇಕಾಗಿತ್ತು. ನೋಡಿ ವಿತ್ ಸೌಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಎಲ್ಲೂ ಕೂಡ ಸೈಡಲ್ಲೂ ಕೂಡ ಅಂಟಿಲ್ಲ, ಎಲ್ಲೂ ಕೂಡ ಅಂಟಿಲ್ಲ, ಆ ರೀತಿ ಆಗಿದೆ. ಅದಕ್ಕೆ ಕ್ಯಾಮ್ರಾನ ಫುಲ್ ಹತ್ರ ತೊಗೊಂಡೋಗಿ ಫೋಕಸ್ ಮಾಡಿನೇ ತೋರಿಸ್ತಾ ಇದ್ದೀನಿ ನಿಮಗೆ. ಮಸಾಲೆ ಕೂಡ ಎಲ್ಲೂ ಅಂಟಿಲ್ಲ, ಆ ರೀತಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಯಾರಿಗಾರು ಬೈ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಹೋಗಿ ಬೈ ಮಾಡ್ಬೋದು. ಇದ್ರ ಪ್ರೈಸ್ ಬಂದು 2100 ಏನೋ ಇದೆ, 2099 ಎಷ್ಟೋ ಇದೆ. ಸೊ ಯಾರಾದರೂ ಆ ಪ್ರೈಸ್ಗೆ ಓಕೆ ಅಂದರೆ ನೀವು ಹೋಗಿ ಬೈ ಮಾಡ್ಬೋದು. ಪಲಾವ್ ಅಂತೂ ಸಖತ್ತಾಗಿತ್ತು, ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.